ಸಿದ್ದರಾಮಯ್ಯ ಇದ್ದಾಗ ಜೆಡಿಎಸ್ 59 ಸೀಟನ್ನ ಗೆದ್ದಿತ್ತು. ಈಗ ಜೆಡಿಎಸ್ 19 ಸೀಟುಗಳಿಗೆ ಕುಸಿದಿದೆ. ಕುಮಾರಸ್ವಾಮಿಗೆ ಮತ್ತೆ ಜೆಡಿಎಸ್ಗೆ ಅಷ್ಟು ಸೀಟನ್ನ ತರಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಕುಮಾರಸ್ವಾಮಿ ಏನ್ ಮಾಡಿದ್ರು? ಕೋಲಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಇದ್ದಾಗ ಜೆಡಿಎಸ್ 59 ಸೀಟನ್ನ ಗೆದ್ದಿತ್ತು. ಈಗ ಜೆಡಿಎಸ್ 19 ಸೀಟಿಗೆ ಕುಸಿದಿದೆ. ಕುಮಾರಸ್ವಾಮಿಗೆ ಮತ್ತೆ ಜೆಡಿಎಸ್ಗೆ ಅಷ್ಟು ಸೀಟು ತರಲಿಕ್ಕೆ ಆಗ್ಲಿಲ್ಲ. 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಕುಮಾರಸ್ವಾಮಿ ಏನ್ ಮಾಡಿದ್ರು? ಕೋಲಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ. ಕೋಲಾರದಲ್ಲಿ ಏನ್ ಮಾತನಾಡಿದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯ ಇದ್ದಾಗ ಜೆಡಿಎಸ್ 59 ಸೀಟುಗಳನ್ನ ಗೆದ್ದಿತ್ತು. ಈಗ ಜೆಡಿಎಸ್ 19 ಸೀಟಿಗೆ ಕುಸಿದಿದೆ. ಕುಮಾರಸ್ವಾಮಿಗೆ ಮತ್ತೆ ಜೆಡಿಎಸ್ ಗೆ ಅಷ್ಟು ಸೀಟನ್ನ ತರಲಿಕ್ಕೆ ಆಗ್ಲಿಲ್ಲ. ಅಂದ್ರೆ 59 ಸೀಟನ್ನ ಮತ್ತೆ ಯಾವತ್ತೂ ಕೂಡ ತರಲಿಕ್ಕೆ ಆಗ್ಲೇ ಇಲ್ಲ. 2 ಬಾರಿ ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ರು ಎನ್ನುವಂತಹ ಪ್ರಶ್ನೆಯನ್ನ ಜಮೀರ್ ಅಹಮದ್ ಖಾನ್ ಅವರು ಕೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೇಳ್ತಾ ಇದ್ದಾರೆ, ಹೌದು. ಆದ್ರೆ ಜೆಡಿಎಸ್ ಈ ಕಡೆಯಲ್ಲಿ ಜನರೊಂದಿಗೆ ಜನತಾದಳ ಅನ್ನುವಂತಹ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಅಡಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲ ಹಂತದಲ್ಲಿ ಸೋಮವಾರ 58 ದಿನಗಳ ಕಾಲ ದಿನಕ್ಕೆ 2-3ರಂತೆ ವಿಧಾನಸಭಾ ಕ್ಷೇತ್ರದಂತೆ 90 ಕ್ಷೇತ್ರಗಳಿಗೆ ಭೇಟಿಯನ್ನ ಕೊಡಲಿದ್ದಾರೆ. ಅಲ್ಲಿ ತಾಲೂಕು ಹಂತದಲ್ಲಿ ಪಕ್ಷದ ಹಿರಿಯ ನಾಯಕರು ಕಾರ್ಯಕರ್ತರ ಜೊತೆಗೆ ಪಕ್ಷ ಸಂಘಟನೆಯ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ, ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಸೋಮವಾರ ಬೆಳಿಗ್ಗೆ ಗುಬ್ಬಿ ಮತ್ತು ಮಧ್ಯಾಹ್ನ ನಂತರ ಕುಣಿಗಲ್ಲು ಈ ಕ್ಷೇತ್ರಗಳಿಗೆಲ್ಲ ಭೇಟಿಯನ್ನ ನೀಡ್ತಾ ಹೋಗಿ ಜೆಡಿಎಸ್ ಅನ್ನ ಕಟ್ಟಿ ಬೆಳೆಸುವಂತಹ ಪ್ರಯತ್ನವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಜೆಡಿಎಸ್ ನಲ್ಲಿ ದೊಡ್ಡಗೌಡ್ರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಒಂದು ಜೆಡಿಎಸ್ ಎನ್ನುವಂತಹ ದೊಡ್ಡ ಜವಾಬ್ದಾರಿಯ ಚುಕ್ಕಾಣಿಯನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಪರ್ಯಟನೆಯನ್ನ ಮಾಡಿ, ಸಮಾಲೋಚನೆಯನ್ನ ಮಾಡಿ, ಕಾರ್ಯಕರ್ತರ ಜೊತೆಗೆ ಮಾತನಾಡಿ, ಜನಸಾಮಾನ್ಯರ ಜೊತೆ ಮಿಂಗಲ್ಲಾಗಿ ಅವರ ಆಗ ಹೋಗುಗಳನ್ನ ಕೇಳಿ ಅಷ್ಟು 90 ಕ್ಷೇತ್ರಗಳಿಗೆ, ವಿಧಾನಸಭಾ ಕ್ಷೇತ್ರಗಳಿಗೆ 58 ದಿನಗಳ ಕಾಲ ಹೋಗಲಿದ್ದಾರೆ. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ಜೆಡಿಎಸ್ ಆಲ್ರೆಡಿ ತನ್ನ ಪಗಡೆಯನ್ನ ಉರುಳಿಸಿ ಬಿಟ್ಟಿದೆ. ಆ ನಿಟ್ಟಿನಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ನೇರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಈಗ ನೀವು ಜನರೊಂದಿಗೆ ಜನತಾದಳ ಏನ್ ಮಾಡ್ತಾ ಇದ್ದೀರಲ್ಲ, ಅದಿರ್ಲಿ. ಸಿದ್ದರಾಮಯ್ಯ ಇದ್ದಾಗ ಜೆಡಿಎಸ್ 59 ಸೀಟನ್ನ ಗೆದ್ದಿತ್ತು. ಈಗ ಜೆಡಿಎಸ್ 19 ಸೀಟಿಗೆ ಕುಸಿದಿದೆ. ಕುಮಾರಸ್ವಾಮಿ ಮತ್ತೆ ಜೆಡಿಎಸ್ಗೆ ಅಷ್ಟು ಸೀಟನ್ನ ತರಲಿಕ್ಕೆ ಆಗ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಅವರೇ, ಆ ಒಂದು ನಿಟ್ಟಿನಲ್ಲಿ ಸೀಟ್ಗಳನ್ನ ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲೇ ಜನರೊಂದಿಗೆ ಜನತಾದಳ ಅನ್ನುವಂತಹ ಕಾರ್ಯಕ್ರಮಗಳನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಕಾರ್ಯಕರ್ತರನ್ನೆಲ್ಲ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಕೆಲಸ ಅಥವಾ ಅವರ ಜೊತೆಗೆ ಮಾತನಾಡುವಂತಹ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಆ ಒಂದು ಪಕ್ಷದ ಚುಕ್ಕಾಣಿಯನ್ನ ಹಿಡಿದುಕೊಂಡು ಮಾಡ್ತಾ ಇರುವಂತದ್ದು.
ಸೊ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು ಎನ್ನುವಂತಹ ಪ್ರಶ್ನೆಯನ್ನ ಕೋಲಾರದಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಕೇಳಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇವಾಗ ಪಟ್ಟಾಭಿಷೇಕಕ್ಕೆ ವೇದಿಕೆ ಸಜ್ಜಾಗ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ, ಜನರೊಂದಿಗೆ ಜನತಾದಳ ಮಾಡುವಂತಹ ಈ ಒಂದು ಸಂದರ್ಭದಲ್ಲಿ, 90 ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಒಂದು ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನ ಜಮೀರ್ ಅಹ್ಮದ್ ಖಾನ್ ಅವರು ಕೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಜೊತೆಗಿದ್ದಾಗ 59 ಸೀಟುಗಳನ್ನ ಗೆದ್ದಿತ್ತು ಜೆಡಿಎಸ್, ಈಗ ಯಾಕೆ ಸೈಲೆಂಟ್ ಆಗಿದೆ? ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಆಗ ಒಕ್ಕಲಿಗರೆಲ್ಲರೂ ಕೂಡ ಒಂದಾಗಿರ್ತಾರೆ ಸಿದ್ದರಾಮಯ್ಯ ಇದ್ದಾಗ. ಸೊ ಆ ಒಂದು ನಿಟ್ಟಿನಲ್ಲಿ 59 ಸೀಟು ಬಂದಿರುತ್ತೆ, ಈಗೆಲ್ಲಿ ನಿಮ್ಮ ಸೀಟು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರು. ಹಾಗೆ ಪಕ್ಷಕ್ಕೆ ಎಲ್ಲರೂ ಕೂಡ ಒಗ್ಗೂಡಬೇಕು, ಪಕ್ಷದ ಒಂದು ಗೆಲುವಿಗೋಸ್ಕರ ಎಲ್ಲರೂ ಕೂಡ ನಿಂತ್ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಆಂದೋಲನವನ್ನು ಕೂಡ ಶುರು ಮಾಡಿದ್ದು. ಅದಕ್ಕೆ ದೇವೇಗೌಡರು ಕೂಡ ಮಾತನಾಡಿದ್ರು. ಜೆಡಿಎಸ್ ಪಕ್ಷ ಒಂದು ಮನೆತನಕ್ಕೆ ಜಾತಿಗೆ ಸೀಮಿತವಲ್ಲ, ಇದು ಜನರ ಪಕ್ಷ, ಈ ಪಕ್ಷವನ್ನ ಮುಗಿಸುತ್ತೇವೆ ಅಂತ ಬಂದಿರುವಂತಹ ಮಹಾನುಭಾವರು ಇನ್ನೂ ಕೂಡ ಹುಟ್ಟಿಲ್ಲ, ಹೋದ ಮೇಲೂ ಕೂಡ ಪಕ್ಷ ಉಳಿಯುತ್ತದೆ, ನಾನು ಹೋದ ಮೇಲೂ ಕೂಡ ಪಕ್ಷ ಉಳಿಯುತ್ತದೆ ಅಂತ ಹೇಳಿ ದೊಡ್ಡಗೌಡ್ರು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾತನಾಡಿದ್ದಾರೆ. ಅಂತಂದ್ರೆ ಎಲ್ಲ ಅಧಿಕಾರವನ್ನು ಆಲ್ಮೋಸ್ಟ್ ಆಲ್ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಂಗಾಗಿದೆ. ಸೊ ಕಾದ್ ನೋಡ್ಬೇಕು ಎಷ್ಟು ಸೀಟುಗಳನ್ನ ತೆಗೆದುಕೊಂಡು ಬರ್ತಾರೆ 2028 ಚುನಾವಣೆಯಲ್ಲಿ ಎನ್ನುವಂಥದ್ದು. ಸೊ ಈಗ ಜಮೀರ್ ಅಹ್ಮದ್ ಖಾನ್ ಅವರು ಈ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಈಗ ಜೆಡಿಎಸ್ 19 ಸೀಟಿಗೆ ಕುಸಿದಿದೆ, 2 ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು ಪ್ರಶ್ನೆಯನ್ನ ಜಮೀರ್ ಅಹ್ಮದ್ ಖಾನ್ ಅವರು ಕೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.